ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮಿಳ್ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ತಮಿಳ್ ನೋಡಿದ್ಮೇಲೆ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಹೌದು, ನಾಳೆ ದಿನ ಭಾನುವಾರ ದಿನ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆ ದಿನ ನಾನು ಹೇಳ್ಕೊಡುವಂತಹ ನೋಡಿ, ನಾನು ನಿಮಗೆ ಇಲ್ಲಿ ಈರುಳ್ಳಿನ ತೋರಿಸ್ತಾ ಇದ್ದೀನಿ. ಈ ಈರುಳ್ಳಿಯಿಂದ ಮಾಡ್ಕೊಳ್ಳುವಂತಹ ಇದೊಂದು ಚಿಕ್ಕ ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸಕಲ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿದ್ದಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗುತ್ತೆ. ನಾನಾ ಮೂಲಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ತಂತ್ರ ಇದು ಅಂತಲೇ ಹೇಳ್ಬೋದು. ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ನಮಗೆ ಈ ಈರುಳ್ಳಿನ ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ಗಂಡ ಹೆಂಡತಿ ನಡುವೆ ನಡೆಯುವಂಥ ಸಮಸ್ಯೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು, ಇಲ್ಲ ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತಾಯ ಇಲ್ಲ ಅಂತ ಅನ್ನೋದಾಗಿರ್ಬೋದು, ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಬೆನ್ನಟ್ಟಿ ಬಂದೇ ಬರುತ್ತೆ ಅಲ್ವಾ? ಇಂಥ ಸಮಸ್ಯೆಗಳನ್ನೆಲ್ಲವನ್ನು ಸಹ ನಾವು ಈ ಅಡುಗೆ ಮನೆಯಲ್ಲೇ ಸಿಗುವಂತಹ ಈ ಒಂದು ಈರುಳ್ಳಿನ ಬಳಸ್ಕೊಂಡು ಯಾವ ರೀತಿ ಹೋಗ್ಲಾಡಿಸ್ಕೊಳ್ಳೋದು ಅಂತ ಅನ್ನೋದೇ ಇವತ್ತಿನ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಇವತ್ತಿನ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ. ಅಂದರೆ ನಾಳೆ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ, ಯಾಕೆಂದರೆ ನಾಳೆ ಹುಣ್ಣಿಮೆ ಬಂದಿದೆ ಅಲ್ವಾ, ಹುಣ್ಣಿಮೆಯ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು 5 ಗಂಟೆಯಿಂದ 6:45 7 ಗಂಟೆ ಒಳಗಡೆ ಈ ಒಂದು ರೆಮಿಡಿನ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಒಂದು ದೋಷ ಇದ್ರೂ, ಸಂಕಷ್ಟಗಳಿದ್ರೂ, ಸಮಸ್ಯೆಗಳಿದ್ರೂ, ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಅಲ್ವಾ, ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಯಾವುದೇ ಒಂದು ಸಮಸ್ಯೆ ಇದ್ರೂ ತುಂಬ ಸುಲಭವಾಗಿ ಮತ್ತು ತುಂಬ ಸರಳವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅಂತಹ ಒಂದು ರೆಮಿಡಿ ಇದು ಈರುಳ್ಳಿಯ ರೆಮಿಡಿ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೇಳ್ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ಈ ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಅತ್ಯದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಈ ಒಂದು ರೆಮಿಡಿ ಇದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಒಂದು ಸಲ ಮಾಡಿದ್ರೆ ಸಾಕು, ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ, ನೀವು ಮಾಡಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಓಕೆ ಫ್ರೆಂಡ್ಸ್, ಮತ್ತು ಫ್ರೆಂಡ್ಸ್ ಇನ್ನೂ ಒಂದು ನಿಮಗೆ ಒಂದು ಗುಡ್ ನ್ಯೂಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸ್ ಯಾವುದು ಅಂತ ನೀವು ಕೇಳೋದಾದರೆ, ಯಾರು ನಮ್ಮ ಒಂದು ಚಾನಲ್ನ ಅತಿ ಹೆಚ್ಚಾಗಿ ಈ ನಮ್ಮ ಒಂದು ವಿಡಿಯೋನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಿರೋ ಅಂಥ ವಿಜೇತ ಶಾಲೆನ ತಿಂಗಳಿಗೊಂದು ಸಲ ನಾವು ಗುರುತಿಸಿ ಅವರಿಗೆ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು i5 ಮೊಬೈಲ್ನ ಅವರಿಗೆ ನಾವು ಒಂದು ಗಿಫ್ಟನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಅತಿ ಹೆಚ್ಚಾಗಿ ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಿ ನೀವು ನಮಗೆ ಕಮೆಂಟ್ ಮಾಡಬೇಕು. ಅಂಥ ವಿಜೇತ ಶಾಲೆನ ತಿಂಗಳಿಗೊಂದ್ಸಲ ಗುರುತಿಸಿ ನಾವು ಅವ್ರಿಗೆ ಈ ಒಂದು 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಮೊಬೈಲ್ನ ಗಿಫ್ಟಾಗಿ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ನಮ್ಮ ಒಂದು ಚಾನಲ್ನ ಅತಿ ಹೆಚ್ಚಾಗಿ ನೀವು ವೀಕ್ಷಣೆ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನಾವು ಈ ಈರುಳ್ಳಿನ ಬಳಸ್ಕೊಂಡು ಯಾವ ಒಂದು ತಂತ್ರಗಾರಿಕೆನ, ಒಂದು ತಂತ್ರದ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಸಕಲ ಸಂಕಷ್ಟಗಳಿಂದಲೂ ನಮಗೆ ಮುಕ್ತಿ ಸಿಗುತ್ತೆ, ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಈ ಒಂದು ಈರುಳ್ಳಿಯ ರೆಮಿಡಿನೂ ಸಹ ಒಂದು ಅಂತಲೇ ಹೇಳ್ಬೋದು. ಲಕ್ಷ್ಮಿ ಅನುಗ್ರಹವಾಗಬೇಕು, ಧನ ಪ್ರಾಪ್ತಿ ಯೋಗ ಬರಬೇಕು, ನಮಗೆ ಅದೃಷ್ಟ ಅಂತ ಅನ್ನೋದು ಒಲಿದು ಬರಬೇಕು ನಮಗೆ ಅಂತಂದರೆ ಇದನ್ನ ನೀವು 41 ದಿನ ನೀವು ಈ ಈರುಳ್ಳಿಯ ರೆಮಿಡಿನ ನೀವು ಮಾಡಿಕೊಡಿ. ಅಂದರೆ ನಾನು 2 ವಿಧದಲ್ಲಿ ನಾನು ನಿಮಗೆ ಇಲ್ಲಿ ಈರುಳ್ಳಿಯ ರೆಮಿಡಿನ ಹೇಳ್ಕೊಡ್ತೀನಿ. ಅದನ್ನ ನೀವು ಒಂದನ್ನು ಮಾತ್ರ ನೀವು 41 ದಿನಗಳ ಕಾಲ ನೀವು ಮಾಡ್ಕೋಬೇಕಾಗುತ್ತೆ. ಹಾಂ ಫ್ರೆಂಡ್ಸ್, ನೋಡಿ ನಾನು ಇಲ್ಲಿ ನಿಮಗೆ ಈರುಳ್ಳಿನ ತೋರಿಸ್ಕೊತಾ ಇದ್ದೀನಿ. ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಈ ಒಂದು ಈರುಳ್ಳಿಯ ರೆಮಿಡಿನೂ ಸಹ ಒಂದು ಅಂತಲೇ ಹೇಳ್ಬೋದು. ಲಕ್ಷ್ಮಿಯ ಅನುಗ್ರಹವಾಗಬೇಕು, ಧನ ಪ್ರಾಪ್ತಿ ಯೋಗ ಬರಬೇಕು, ಅದೃಷ್ಟ ಅಂತ ಅನ್ನೋದು ನಮ್ಮನ್ನು ಹುಡುಕಿ ಬರಬೇಕು, ಒಲಿದು ಬರಬೇಕು ಅಂತ ಅಂದರೆ ಈ ಒಂದು ಈರುಳ್ಳಿಯ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ. ಈ ಒಂದು ಈರುಳ್ಳಿಯ ರೆಮಿಡಿನ 2 ರೀತಿಯಲ್ಲಿ ನಾನು ನಿಮಗೆ ಈರುಳ್ಳಿ ರೆಮಿಡಿನ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇ ಈರುಳ್ಳಿಯ ರೆಮಿಡಿ ಬಂದು
ಹಣನ ಆಕರ್ಷಣೆ ಮಾಡೋದಕ್ಕೋಸ್ಕರ ಒಂದು ಮೊದಲನೇ ರೆಮಿಡಿನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ಈರುಳ್ಳಿನ ತೆಗೆದುಕೊಂಡು ನೀವು ಈ ಒಂದು ಈರುಳ್ಳಿನ ಸಿಪ್ಪೆ ಎಲ್ಲವನ್ನು ತೆಗೆದು ಈ ಒಂದು ಈರುಳ್ಳಿನ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಿಕೊಂಡು ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ. ಒಣಗಿದ ನಂತರ ಆ ಒಂದು ಪೀಸುಗಳನ್ನ ನೀವು ಜಾರಿನಲ್ಲಿ ಹಾಕಿ ನೀವು ರುಬ್ಕೋಬೇಕಾಗುತ್ತೆ. ಅಂದರೆ ಒಣ ಈರುಳ್ಳಿಯನ್ನು ನೀವು ಮಿಕ್ಸಿಲಿ ಹಾಕಿ ರುಬ್ಬಿದಾಗ ಇದನ್ನ ಒಂದು ಪೌಡರ್ನಾಗಿ ಮಾಡಿಕೊಂಡು ಈ ಈರುಳ್ಳಿ ಪೌಡರ್ನ ನೀವು ಮನೆಯಲ್ಲೂ ಸಹ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲೂ ಸಹ ನೀವು ತೆಗೆದುಕೊಳ್ಬೋದು. ಇಲ್ಲ ನಿಮಗೆ ಅಂದರೆ ದಿನಸಿ ಸಾಮಾನು ಸಿಗುತ್ತೆ ನೋಡಿ ಅಂಗಡಿಗಳು, ಅಲ್ಲೂ ಸಹ ನೀವು ತೆಗೆದುಕೊಳ್ಬೋದು. ನಂತರ ನೀವು ಆ ಒಂದು ಪೌಡರ್ನ ತೆಗೆದುಕೊಂಡು ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ನಂತರ ನಿಮಗೆ ಅಂದರೆ ಇದು ಹಣನ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಮೊದಲನೆಯ ರೆಮಿಡಿ ಅಲ್ವಾ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣ ಅನ್ನೋದು ತುಂಬಾ ಮುಖ್ಯ. ಹಣ ಇದ್ರೇ ನಮ್ಮ ಜೀವನ ಸರಾಗವಾಗಿ ನಡೆಯುವುದು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯನೇ ಅಲ್ವಾ. ಹಾಗಾಗಿ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡಬೇಕು, ಹಣನ ಆಕರ್ಷಣೆ ಮಾಡಬೇಕು ಅಂತಂದರೆ ಇದು ಮೊದಲನೇ ರೆಮಿಡಿನ ನೀವು ಮಾಡಿಕೊಳ್ಳೇಬೇಕಾಗುತ್ತೆ. ನೋಡಿ ಈ ರೀತಿ ಪೌಡರ್ನ ಅಂದರೆ ಈರುಳ್ಳಿ ಪೌಡರು ರೆಡಿಯಾಗಿದೆ. ನಂತರ ನೀವು ನೋಡಿ ಈ ರೀತಿ ಇರುವಂತಹ ಒಂದು 100 ಶೀಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ಈ ಕಡೆಯೂ ಬರೆದಿಲ್ಲ, ಈ ಸೈಡು ಬರೆದಿಲ್ಲ, ಈ ರೀತಿ ಇರುವಂಥ 100 ಶೀಟ್ನ ತೆಗೆದುಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ನಾನು ಇಲ್ಲಿ ನಿಮಗೆ ಸ್ಕೆಚ್ ಪೆನ್ನ ತೋರಿಸ್ತಾ ಇದ್ರಿ. ಹಸಿರು ಬಣ್ಣದ ಒಂದು ಸ್ಕೆಚ್ ಪೆನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಅಂದರೆ ಈ ಒಂದು ಪೇಪರ್ ಮೇಲೆ ನೀವು ನಿಮಗೆ ಎಷ್ಟು ಅಮೌಂಟ್ ಅವಶ್ಯಕತೆ ಇದೆ, ಅಂದರೆ ನಿಮಗೆ ಈಗ ಅರ್ಜೆಂಟಾಗಿ ನಿಮಗೆ ಎಷ್ಟು ದುಡ್ಡು ಬೇಕು ಅಂತ ಅನ್ನೋದನ್ನ ಬರಿಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ ನಾನು ಬರಿತೀನಿ. ನನಗೆ ಇವಾಗ ಒಂದು 50,000 ಅಮೌಂಟು ಅವಶ್ಯಕತೆ ಇದೆ. ನೋಡಿ 50,000 ನೋಡಿ 50,000 ಅವಶ್ಯಕತೆ ನನಗೆ ಇದೆ. ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ 50,000 ಅಂತ ಇಲ್ಲಿ ಅಂದರೆ ಒಂದು 100 ಶೀಟ್ ಮೇಲೆ ಬರೆದು ತೋರಿಸ್ತಾ ಇದ್ದೀನಿ. ನೋಡಿ 50,000 ನನಗೆ ಹಣದ ಅವಶ್ಯಕತೆ ಇದೆ ಅಲ್ವಾ. ಈ ರೀತಿ ನೀವು 50,000 ಅಂದರೆ ನಿಮಗೆ ಎಷ್ಟು ಹಣ ಬೇಕು ಅಂದರೆ ಒಂದು ತಿಂಗಳಿಗೆ ಆಗುವಷ್ಟು ಹಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣನ ನೀವು ಈ ಒಂದು 100 ಶೀಟ್ ಮೇಲೆ ಬರಿಬೇಕಾಗುತ್ತೆ. ನಿಮಗೆ 1 ಲಕ್ಷ ಬೇಕು ಅಂತಂದರೆ 1 ಲಕ್ಷ ಅಂತ ಬರ್ಕೊಳ್ಳಿ. ಇಲ್ಲ 50,000 ಬೇಕು ಅಂದರೆ 50 ಬರ್ಕೊಳ್ಳಿ. 25 ಬೇಕು ಅಂದರೆ 25 ಬರ್ಕೊಳ್ಳಿ. ಇಲ್ಲ ನಿಮಗೆ 2 ಲಕ್ಷ ಅಮೌಂಟ್ ಅವಶ್ಯಕತೆ ಇದೆ ಅಂತಂದರೆ ನೀವು 2 ಲಕ್ಷನೂ ಸಹ ನೀವು ಬರ್ಕೋಬೋದು. ನೋಡಿ ನಾನಿಲ್ಲಿ ನಿಮಗೆ 50,000 ಹಣದ ಅವಶ್ಯಕತೆ, ನನಗೆ ಈಗ ಸದ್ಯಕ್ಕೆ 50,000 ಹಣ ಬೇಕು. ಹಾಗಾಗಿ ನಾನಿಲ್ಲಿ 50,000 ನನಗೆ ಹಣದ ಅವಶ್ಯಕತೆ ಇದೆ ಅಂತ ಹೇಳಿದವನು ಇಲ್ಲಿ ಒಂದು 100 ಶೀಟ್ ಮೇಲೆ 50,000 ಬರೆದಿದ್ದೀನಿ ಅಲ್ವಾ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನಿಲ್ಲಿ ನಿಮಗೆ ಈರುಳ್ಳಿಯಿಂದ ಒಂದು ಪೌಡರ್ನ ಮಾಡ್ಕೊಂಡಿದ್ದನ್ನ ನಿಮಗೆ ಹೇಳಿದ್ದೆ ಅಲ್ವಾ, ತೋರಿಸಿದ್ನಲ್ಲ. ಆ ಒಂದು ಪೌಡರ್ ಅಂದರೆ ಈ ಈರುಳ್ಳಿಯ ಪೌಡರ್ನ ನೀವು ತೆಗೆದುಕೊಂಡು ನೀವಿಲ್ಲಿ 100 ಶೀಟ್ ಮೇಲೆ ಬರೆದಂತಹ 50,000 ಅಮೌಂಟು ಅಲ್ವಾ, ಈ 50,000 ಅಮೌಂಟ್ ಮೇಲೆ ಆ ಒಂದು ಈರುಳ್ಳಿ ಪೌಡರ್ನ ನೀವು ಈ ರೀತಿ ಉದುರಿಸ್ಬೇಕಾಗುತ್ತೆ. ಅಂದರೆ ನೋಡಿ ಈ ರೀತಿ ಯಾವ ರೀತಿ ನೀವು ಇಲ್ಲಿ ಬರೆದಿದ್ದೀರೋ ಈ ರೀತಿಯಲ್ಲಿ ನೀವು ಈ ಒಂದು ನೋಡಿ 50,000 ಮೇಲೆ ನೀವು ಈ ರೀತಿ ಉದುರಿಸ್ಬೇಕಾಗುತ್ತೆ. ಈ ರೀತಿ ಉದುರಿಸಿ ಅಂದರೆ ಈ ರೀತಿ ಅಂದರೆ ಇದ್ರ ಮೇಲೆ ಉದುರಿಸಿಬಿಟ್ಟು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಉದುರಿಸಿದ ನಂತರ ಈ ಒಂದು ಪೇಪರ್ನ ನೀವು ಸುಡಬೇಕಾಗುತ್ತೆ. ಅಂದರೆ ಒಂದು ಮ್ಯಾಚ್ ಬ್ಯಾಗ್ ಸಹಾಯದಿಂದ ನೀವು ಇದನ್ನು ಸುಟ್ಟಿ ಇದರಿಂದ ಬಂದಂತಹ ಪುಡಿನ ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಮನೆಯ ಬಾಗಿಲು ಅಂದರೆ ಹೊಸ್ತಿಲಿನ ಹೊರಗೆ ನಿಂತು ನೀವು ಆಕಾಶದ ಕಡೆಗೆ ನೀವು ಮುಖ ತೋರಿಸಿ ಈ ಕೈಯಲ್ಲಿ ಹಿಡಿದಂತಹ ಪುಡಿನ ನೀವು ಉಫ್ಫೆಂದು ಊದಬೇಕಾಗುತ್ತೆ. ಊದ್ಬಿಟ್ಟು ಅಂದರೆ ಊದಕ್ಕೆ ಮುಂಚೆ ನೀವು ಯೂನಿವರ್ಸ್ಗೆ ಕೇಳ್ಕೋಬೇಕಾಗುತ್ತೆ, ನನಗೆ ಈ ತಿಂಗಳ ಒಂದು ಖರ್ಚಿಗೆ ನನಗೆ 50,000 ಅಮೌಂಟ್ ಬೇಕು. 50,000 ಅಮೌಂಟು ನೀವು ನನಗೆ ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಮತ್ತು ಏಂಜಲ್ಸ್ಗೂ ಧನ್ಯವಾದಗಳು ಅಂತ ಕೇಳಿಕೊಂಡು ನೀವು ಆ ಒಂದು ಪುಡಿನ ಆಕಾಶದ ಕಡೆಗೆ ನೀವು ತಿರುಗಿ ಊದ್ಬಿಟ್ಟು ನಂತರ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ನಂತರ ನೀವು ಮನೆಯ ಒಳಗಡೆಗೆ ಬರಬೇಕಾಗುತ್ತೆ. ಈ ರೀತಿ ಮೊದಲನೇ ರೆಮಿಡಿ. ಇದು ಹಣನ ಆಕರ್ಷಣೆ ಮಾಡಿಕೊಂಡು ಇದು ನಿಮಗೆ 50,000 ಅಮೌಂಟು ಖಂಡಿತ ಬರುತ್ತೆ ಫ್ರೆಂಡ್ಸ್. ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ. ಹೇಗೆ ಬರುತ್ತೆ ಅಂತಂದರೆ ನೀವು ಇದರಿಂದ ಬಂದಂತಹ ಪುಡಿನ ನೀವು ಅಲ್ಲಿ ಯೂನಿವರ್ಸ್ಗೆ ಕಳಿಸಿದಾಗ ನಿಮಗೆ ಅಲ್ಲಿ ಹಣದ ಆಕರ್ಷಣೆ ಆಗುತ್ತೆ, ಏಂಜಲ್ನ ಆಕರ್ಷಣೆ ಆಗುತ್ತೆ. ಹಾಗಾಗಿ ಅಲ್ಲಿ ಧನ ಆಕರ್ಷಣೆ ಆಗುತ್ತೆ. ಧನ ಆಕರ್ಷಣೆ ಆದಮೇಲೆ ಹಣ ಬರದೇ ಇರುತ್ತಾ? ಖಂಡಿತ ಹಣ ಬರುತ್ತೆ. ಹಾಗಾಗಿ ಈ ಒಂದು ಮೊದಲನೇ ರೆಮಿಡಿ ಹಣ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್ 2ನೇ ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಂತರ ನೀವು
ನಂತರ ಇದೇ ರೀತಿ ಇರುವಂತಹ ನೀವು ಈರುಳ್ಳಿ ಪೌಡರ್ನ ನೀವು ತೆಗೆದುಕೊಳ್ಳಿ. ಅದು ಏನಕ್ಕೋಸ್ಕರ ಮಾಡೋದು ಅಂತಂದರೆ, ಈಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿಯ ನಡುವೆ ಅನ್ಯೂನ್ಯತೆ ಇಲ್ಲ, ಬರೀ ಜಗಳಗಳು ಕದನಗಳೇ ಮನೆಯಲ್ಲಿ ನಡೀತಾ ಇದೆ ಅನ್ನೋದಾಗಿರ್ಬೋದು, ಇಲ್ಲ ಶತ್ರುಗಳ ಕಾಟ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಇದೆ ಅನ್ಬೋದು, ಇಲ್ಲ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ, ಮತ್ತು ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಮತ್ತು ವಾಸ್ತು ದೋಷ ಇದ್ದರೆ ಈ ರೀತಿ ಅಲ್ಲ, ಮತ್ತು ದುಡಿದು ಬಂದಂತಹ ಹಣ ದುಡ್ಡು ನಮಗೆ ಕೈಯಲ್ಲಿ ಬರ್ತಾ ಇಲ್ಲ, ಸಾಲದ ಸಮಸ್ಯೆ ಹೆಚ್ಚಾಗಿದೆ, ಕೊಟ್ಟಂತಹ ದುಡ್ಡು ನಮಗೆ ಬರ್ತಾ ಇಲ್ಲ ಅಂತ ಅನ್ನೋದಾದರೆ ಈ ಒಂದು ರೆಮಿಡಿನ, ಎರಡನೇ ರೆಮಿಡಿನ ಮಾಡ್ಕೊಳ್ಳಿ. ಎರಡನೇ ರೆಮಿಡಿನ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ನೋಡಿ, ಈ ರೀತಿ ಈರುಳ್ಳಿ ಪೌಡರ್ನ ನೀವು ತೆಗೆದುಕೊಂಡು ನಂತರ ನೀವು ನೋಡಿ, ನಾನಿಲ್ಲಿ ನಿಮಗೆ ಒಂದು ಮಣ್ಣಿನ ದೀಪನ, ಅಂದರೆ ಒಂದು ಮಣ್ಣಿನ ಅಳತೆನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇರುವಂತಹ ಮಣ್ಣಿನ ಅಳತೆನ ತೆಗೆದುಕೊಂಡು ಇದ್ರ ಒಳಗಡೆ ನೀವು ಏನು ಮಾಡಬೇಕಂದ್ರೆ, ಈ ಈರುಳ್ಳಿಯಿಂದ ಮಾಡ್ಕೊಂಡಿದ್ದಂತಹ ಪೌಡರ್ ಇರುತ್ತಲ್ವ, ಆ ಪೌಡರ್ನ ನೀವು ಈ ರೀತಿ ಮಣ್ಣಿನ ಅಳತೆಗೆ ಹಾಕ್ಕೊಂಡು ನಂತರ ನೀವು ಇದರಲ್ಲಿ ಇಟ್ಕೊಂಡು ನೀವು ಆ ಒಂದು ಪೌಡರ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂತಹ ಹೊಸ್ತಿಲಿಗೆ ನೀವು ಇದ್ರ ಒಳಗಡೆ ಪೌಡರ್ನ ಹಾಕೋಬೇಕಾಗುತ್ತೆ. ನೀವು ಮಣ್ಣಿನ ದೀಪದ ಒಳಗೆ ಆ ಪೌಡರ್ನ ಹಾಕಿ ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ನೀವು, ಅಂದರೆ ಹೊಸ್ತಿಲ ಮೇಲೆ ಇದರಲ್ಲಿರುವಂಥ ಪೌಡರ್ನ ಈ ರೀತಿ ಸುರಿಬೇಕಾಗುತ್ತೆ, ಅಂದರೆ ಈ ರೀತಿ ಸ್ಪ್ರೇ ಮಾಡಬೇಕಾಗುತ್ತೆ. ಈ ರೀತಿ ಸ್ಪ್ರೇ ಮಾಡಿ ನಂತರ ನೀವು ಈ ಒಂದು ಪುಡಿ ಒಳಗಡೆ ಇರುತ್ತಲ್ವ, ನಂತರ ನೀವು ಪುಡಿಯ ಜೊತೆಗೆ ಒಂದೋ ಎರಡು ಕರ್ಪೂರನ ಹಾಕಿ ನೀವು ಈ ಪುಡಿ ಆ ಒಂದು ಕರ್ಪೂರದಲ್ಲಿ ಅದು ಸುಡಬೇಕಾಗುತ್ತೆ. ಸುಟ್ಟಿದಾಗ ಬರುವಂತಹ ಒಂದು ಹೊಗೆನ ನೀವು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ, ಅಡುಗೆ ಮನೆ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೂಮ್ಗಳಾಗಿರ್ಬೋದು, ದೇವ್ರ ಮನೆ ವಾಶ್ರೂಮ್ ಒಂದು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಒಂದು ಕೊಠಡಿಯಲ್ಲೂ ಸಹ ನೀವು ಮೂಲೆಗೂ ಸಹ ನೀವು ಈ ಒಂದು ಹೊಗೆನ ತೋರಿಸ್ಬೇಕಾಗುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಅಂಶ ಇದ್ದರೆ ದೂರವಾಗುತ್ತೆ, ಆರೋಗ್ಯ ಸಮಸ್ಯೆ ಇದ್ದರೆ ದೂರವಾಗುತ್ತೆ, ಗಂಡ ಹೆಂಡತಿಯ ನಡುವೆ ಜಗಳಗಳು ಕದನಗಳಾಗ್ತಾ ಇದ್ದರೆ ಅದು ದೂರವಾಗುತ್ತೆ. ಇದನ್ನು ನೀವು ಪ್ರತಿ ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ನೀವು ಲೆಕ್ಕ ಹಾಕ್ಕೊಳ್ಳಿ. ಅದನ್ನು ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಅಮಾವಾಸ್ಯೆ, ಹುಣ್ಣಿಮೆ ಆಗಿರ್ಬೋದು, ಈ ರೀತಿ ಇರುವಂತಹ ಒಂದು ಒಳ್ಳೊಳ್ಳೆಯ, ಅಂದರೆ ನಿಮ್ಮ ಮನೆಯ ದೇವರು ವಾರದ ದಿನಗಳಲ್ಲಿ ನೀವು ಈ ಒಂದು ರೆಮಿಡಿನ 41 ದಿನ ಮಾಡ್ಕೋಬೇಕಾಗುತ್ತೆ. 41 ದಿನ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಒಂದು ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಶತ್ರು ಕಾಟ ಇದ್ದರೆ ಹೋಗುತ್ತೆ, ವಾಸ್ತು ದೋಷ ಇದ್ದರೆ ಹೋಗುತ್ತೆ, ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಅದು ಹೋಗುತ್ತೆ, ಮನೆಯಲ್ಲಿ ನೆಗೆಟಿವ್ ಅಂಶ ಏನಾದ್ರು ಇದ್ದರೆ ಖಂಡಿತ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನೀವು ಸಾಲದ ಹೊರೆಯಿಂದ ನೀವು ದೂರ ಆಗ್ತೀರಾ, ಸಾಲದ ಸಮಸ್ಯೆ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಇದ್ರ ಜೊತೆಗೆ ಫ್ರೆಂಡ್ಸ್, ಇನ್ನೂ ಒಂದು ರೆಮಿಡಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನೂ ಒಂದು ರೆಮಿಡಿ ಯಾವುದು ಅಂತಂದರೆ, ಈಗ ಸಂಬಂಧಿಕರ ನಡುವೆ ಜಗಳಗಳಾಗಿರ್ಬೋದು, ಇಲ್ಲ ಅಕ್ಕ ತಂಗಿಯರ ಜೊತೆ ಜಗಳಗಳು ಕದನಗಳಾಗಿರ್ಬೋದು, ಯಾವುದಾದ್ರೂ ಒಂದು ವಿಷಯಕ್ಕೆ ಜಗಳಗಳು ಕದನ ಆಗಿರ್ಬೋದು, ಅಕ್ಕ ತಮ್ಮ, ಅಕ್ಕ ಅಣ್ಣ ತಮ್ಮ, ಇವ್ರಿಗೆಲ್ಲ ಜಗಳಗಳಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಅದ್ರ ಜೊತೆಗೆ ಶತ್ರು ಕಾಟ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅನ್ನೋದಾಗಿರ್ಬೋದು, ಇಲ್ಲ ಸಮಸ್ಯೆಗಳ ಮೇಲೆ ಮನೆಯಲ್ಲಿ ಸಮಸ್ಯೆ ಬರ್ತಾ ಇದೆ ಅಂತಲೇ ಆಗಿರ್ಬೋದು, ಏನೇ ಒಂದು, ಮತ್ತು ಮೇನಾಗಿ ಕಾಡುವಂತಹ ಈ ಮಾಟ ಮಂತ್ರದ ಸಮಸ್ಯೆ, ಈಗ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಒಬ್ಬರು ಮನೆ ಚೆನ್ನಾಗಿದೆ, ಒಬ್ಬರು ಮನೆಯಲ್ಲಿ ಜೀವನ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತಂದರೆ ಅವರ ಮನೆಗೆ ಶತ್ರುಗಳ ಕಾಟ ಆಗಿರ್ಬೋದು, ಮಾಟ ಮಂತ್ರದ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಸಮಸ್ಯೆಯನ್ನು ನೀವು ಈಗ ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿಯಿಂದ ನೀವು ಬಗೆಹರಿಸ್ಕೋಬೋದು. ಇದ್ರ ಜೊತೆಗೆ ಪ್ರೇಮಿಗಳು ಏನಾದ್ರು ದೂರ ಆಗಿದ್ದರೆ, ಅಂದರೆ ನಂಬಿಕೆ ಇಟ್ಟು ಒಂದು ಹುಡುಗ ಹುಡುಗಿ ಇಷ್ಟಪಡ್ತಾ ಇರ್ತಾರೆ, ಅವರು ಇಬ್ಬರು ಮಧ್ಯೆ ಏನಾದ್ರು ಒಂದು ಸಮಸ್ಯೆ ಆಗಿ ದೂರ ಆಗಿದ್ರೆ, ಗಂಡ ಹೆಂಡತಿ ಜಗಳ ಆಡ್ಕೊಂಡು ದೂರ ಆಗಿದ್ರೆ, ಇಂತಹ ಸಮಸ್ಯೆನೂ ಸಹ ಈ ಒಂದು ರೆಮಿಡಿಯಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಇದೇ ರೀತಿ ಇರುವಂತಹ ಈರುಳ್ಳಿ ಪೌಡರ್ನ ನೀವು ತೆಗೆದುಕೊಂಡು ನೀವು, ನಾನು ಆಗಲೇ ನಿಮಗೆ ಈ ರೀತಿ ಇರುವಂತಹ ಒಂದು ಅಂಡ್ರೂಲ್ ಶೀಟ್ನ ನಿಮಗೆ ತೋರಿಸ್ದೆ ಅಲ್ವಾ, ಈ ಅಂಡ್ರೂಲ್ ಶೀಟ್ನ ತೆಗೆದುಕೊಂಡು ಈ ಅಂಡ್ರೂಲ್ ಶೀಟಲ್ಲಿ ನಿಮಗೆ ನೋಡಿ, ನಾನು ಇಲ್ಲಿ ನಿಮಗೆ ಸ್ಕೆಚ್ ಪೆನ್, ಅಂದರೆ ಕೆಂಪು ಬಣ್ಣದ ಸ್ಕೆಚ್ ಪೆನ್ನ ತೋರಿಸ್ತಾ ಇದ್ದೀನಿ. ಈ ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಅವರ ಹೆಸರುಗಳು, ಅಂದರೆ ಈಗ
ಹುಡುಗ ಹುಡುಗಿ ದೂರ ಲವರ್ಸ್ಗಳು ದೂರ ಆಗಿರ್ತಾರೆ ನೋಡಿ, ಅಂತೆ ಅವ್ರ ಹೆಸ್ರುಗಳು ಬರ್ಕೊಳ್ಳಿ. ಇಲ್ಲ ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳ ಆಗಿದ್ದರೆ ಅವ್ರ ಹೆಸರು ಬರ್ಕೊಳ್ಳಿ. ಇಲ್ಲ ನಿಮಗೆ ಸಾಲದ ಸಮಸ್ಯೆ ಇದ್ದರೆ ಅದರ ಎಷ್ಟು ಸಾಲ ಇದೆ ಅಂತ ಬರ್ಕೊಳ್ಳಿ. ಶತ್ರುಕಟ ಹೆಚ್ಚಾಗಿದ್ದರೆ ಮಾಟ ಮಂತ್ರ ಸಮಸ್ಯೆನೇ ನಮಗೆ ನಡೀತಾ ಇದೆ ಅನ್ನೋದಾಗಿದ್ದರೆ ಇದನ್ನೆಲ್ಲವನ್ನು ಸಹ ನೀವು ಒಂದು ಈ ರೀತಿ ಇರುವಂಥ ಅಂಡ್ರೂ ಶೀಟ್ ಮೇಲೆ ಬರ್ಕೊಳ್ಳಿ. ಅಂದರೆ ಈ ಒಂದು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದನೇ ಬರ್ಕೋಬೇಕಾಗುತ್ತೆ. ಬರೆದು ನಂತರ ನೀವು ಈ ಒಂದು ಶೀಟ್ ಇರುತ್ತಲ್ವ, ಬರೆದಂತಹ ಶೀಟ್ ಮೇಲೆ ಅವ್ರ ಹೆಸರು ಬರೆದಿರ್ತೀರಲ್ವ, ಶೀಟ್ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈ ಈರುಳ್ಳಿ ಪೌಡರ್ ಇರ್ತಾರೆ, ಈ ಈರುಳ್ಳಿ ಪೌಡರ್ನ ಬರೆದಂತಹ ಹೆಸರುಗಳ ಮೇಲೆ ನೀವು ಈ ರೀತಿ ಫುಲ್ಲು ಪೇಪರ್ ಮೇಲೆ ಉದುರಿಸ್ಬೇಕಾಗುತ್ತೆ. ಉದುರಿಸ್ಬಿಟ್ಟು ಒಂದು 5 ನಿಮಿಷ ಅದು ಹಾಗೇ ಇರಲಿ. ನಂತರ ನೀವು ಈ ಒಂದು ಪೇಪರ್ನ ನೀವು ಮ್ಯಾಚ್ ಬಾಕ್ಸ್ ಸಹಾಯದಿಂದ ನೀವು ಸುಡಬೇಕಾಗುತ್ತೆ. ಸುಟ್ಟಾಗ ಬಂದಂತಹ ಆ ಬೂದಿನ ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ಆಕಾಶದ ಕಡೆಗೆ ನೀವು ಮುಖ ಮಾಡಿ ಇದನ್ನು ಉಫೆಂದು ಊದಬೇಕಾಗುತ್ತೆ. ಊದುವಂತಹ ಸಮಯದಲ್ಲಿ ನೀವು ಈ ಒಂದು ಇದನ್ನು ಹೇಳ್ಕೊಬೇಕಾಗತ್ತೆ. ಅಂದರೆ ನಮ್ಮ ಸಮಸ್ಯೆ ಇದರಿಂದ ದೂರ ಆಗಲಿ, ಮತ್ತು ನಾವು ಒಂದಾಗಲಿ, ನಮಗೆ ಬಂದಿರುವಂಥ ಸಾಲದ ಸಮಸ್ಯೆ ದೂರ ಆಗಲಿ, ನಾವು ಗಂಡ ಹೆಂಡತಿ ದೂರ ಆಗಿದ್ದೀವಿ, ನಮ್ಮಿಬ್ರಿಗೂ ಒಂದಾಗಕ್ಕೆ ಅವಕಾಶ ಆಗಲಿ ಅಂತ ಹೇಳಿ ನೀವು ಅಂದರೆ ನಿಮ್ಮ ಸಮಸ್ಯೆ ಏನಿರುತ್ತೆ ಆ ಒಂದು ಸಮಸ್ಯೆನ ಇಲ್ಲಿ ಬರೆದಿರ್ತೀರಲ್ವ, ಅದನ್ನ ಮತ್ತೆ ನೀವು ಮನಸ್ಸಿನಲ್ಲಿ ಯೂನಿವರ್ಸ್ ಜೊತೆ ಹೇಳ್ಕೊಂಡು ನಂತರ ಆ ಒಂದು ಪುಡಿನ ನೀವು ಆಕಾಶದ ಕಡೆಗೆ ಮುಖ ಮಾಡಿ ನೀವು ಊದಬೇಕಾಗುತ್ತೆ. ಊದ್ಬಿಟ್ಟು ನಂತರ ಬಂದು ನೀವು ಕೈನ ತೊಳ್ಕೊಳ್ಳಿ. ಈ ರೀತಿ ನೋಡಿ, ಈಗ 3 ರೆಮಿಡಿನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆಗಳು ಖಂಡಿತ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಂಗಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಮತ್ತು ಇನ್ನೂ ಒಂದು ಹೇಳ್ತೀನಿ ಫ್ರೆಂಡ್ಸ್, ಈ ರೆಮಿಡಿಗಳನ್ನ ನೀವು ಮಾಡೋದ್ರಿಂದ ಮನೆಯಲ್ಲಿ ಹಣ ನಿಲ್ಲುತ್ತೆ, ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೀತಾ ಇಲ್ಲ ಅಂತಂದರೆ ಅದು ಸರಿ ಹೋಗುತ್ತೆ, ಕೆಟ್ಟ ಕಣ್ಣಿನ ದೃಷ್ಟಿ ನಿವಾರಣೆ ಆಗುತ್ತೆ, ಹಣಕಾಸಿನ ಸಮಸ್ಯೆ ಇದ್ದರೆ ದೂರವಾಗುತ್ತೆ, ಸರಿಯಾಗಿ ನಮಗೆ ಸಂಬಳ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟನೇ ನಡೀತಾ ಇದೆ, ನೀವು ಎಷ್ಟೇ ದುಡಿದ್ರೂ ಬರೀ ಸಮಸ್ಯೆ ಮೇಲೆ ಸಮಸ್ಯೆನೇ ಆಗ್ತಾ ಇದೆ, ಮನೆ ಮೇಲೆ ಕಷ್ಟದ ಮೇಲೆ ಕಷ್ಟನೇ ಹೆಚ್ಚಾಗ್ತಾ ಇದೆ ಅಂತಂದರೆ ಈ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ಈರುಳ್ಳಿಯ ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು. ನಮ್ಮ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲನವಾಗಿ ಧನ ಪ್ರಾಪ್ತಿಯಾಗುತ್ತೆ, ಲಕ್ಷ್ಮಿಯ ಅನುಗ್ರಹವಾಗುತ್ತೆ. ನಿಮಗೆ ಏನೇ ನಿಮ್ಮ ಸಮಸ್ಯೆ ಇರುತ್ತೋ ಅದನ್ನು ನೀವು ಇದನ್ನ ಮಾಡಿ ನೀವು ಹೇಳ್ಕೊಡಿ, ಖಂಡಿತ ನಿಮಗೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರತಿ ಮನುಷ್ಯನಿಗೂ ಸಹ ಹಣ ಅವಶ್ಯಕತೆ ತುಂಬಾ ಮುಖ್ಯ. ನಾವು ಜೀವನ ಸರಾಗವಾಗಿ ಸಾಗಿಸ್ಬೇಕು ಅಂತಂದರೆ ನಮಗೆ ಹಣ ಬೇಕೇ ಬೇಕು ಅಲ್ವಾ. ಹಣ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ಹಣಕ್ಕೆ ದಾರಿದ್ರ್ಯತೆ ಬಂದಿದೆ, ಊಟಕ್ಕೂ ಸಹ ಸಮಸ್ಯೆ ಆಗಿದೆ, ಎಷ್ಟು ದುಡಿದ್ರೂ ಬರೀ ಹಣದ ಸಮಸ್ಯೆನೇ ಕಾಡ್ತಾ ಇದೆ ಅಂತೇಳಿ ಎಷ್ಟೋ ಜನ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ತಾ ಕೂತಿರ್ತಾರೆ. ಅಂಥವ್ರಿಗೆ ಈ ಈರುಳ್ಳಿಯ ಒಂದು ರೆಮಿಡಿ ತುಂಬಾ ಅದ್ಭುತವಾಗಿ ಪರಿಹಾರನ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲು ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಅನ್ನೋದು ನಾವು ಹೇಳೋದು ಬೇಡ, ನೀವು ಮಾಡಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮಲ್ಲೇ ಇರುವಂತಹ ಸಮಸ್ಯೆಗಳಿಗೆ ನಮಗಿರುವಂತಹ ಸಮಸ್ಯೆಗಳಿಗೆ ನಮ್ಮ ಹತ್ರನೇ ಪರಿಹಾರ ಇರುತ್ತೆ, ಆದರೆ ನಮಗೆ ಗೊತ್ತಿರಲ್ಲ. ಅದನ್ನ ತಿಳ್ಕೊಂಡು ನಾವು ಈ ನಮ್ಮ ಹೆಣ್ಣುಮಕ್ಕಳು ಮನೆಯಲ್ಲಿ ಈ ರೀತಿ ಇರುವಂತಹ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಇರುವಂಥ ಚಿಕ್ಕ ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಮನೆಯಲ್ಲಿ ಒಂದು ಸುಖಕರವಾದಂತಹ ನೆಮ್ಮದಿಯಾದಂಥ ಒಂದು ಜೀವನನ ನಾವು ನಡೆಸ್ಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ ಅನ್ಕೋತೀನಿ. ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವೆಲ್ಲರಿಗೂ ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡಿ ನಮಗೆ ಕಮೆಂಟ್ ಮಾಡಿದ್ರು ಅಂಥ ವಿಜೇತ ಶಾಲಿನ ತಿಂಗಳಿಗೊಂದು ಸಲ ಗುರುತಿಸಿ ಅವರಿಗೆ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ನಾವು ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂಥ ವಿಜೇತ ಶಾಲಿ ನೀವೇ ಆಗಿದ್ದರೆ ನಮ್ಮ ಒಂದು ಚಾನಲ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ. ಮತ್ತು ಆದಷ್ಟು ನಾವು ಹಾಕುವಂಥ ವೀಡಿಯೋಗಳನ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡಿ ಆ ಒಂದು ಉಡುಗೊರೆನ ನೀವೇ ತೆಗೆದುಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಳ್ಳೊಳ್ಳೆಯ ಒಂದು ರೆಮಿಡಿ ಜೊತೆ ಮತ್ತೆ ಬರ್ತೀನಿ. ಇಷ್ಟು ದಿನ ನನಗೆ ಹುಷಾರಿಲ್ಲದ ಕಾರಣದಿಂದಾಗಿ ನಾನು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು
ಇವತ್ತಿನಿಂದನೂ ಸಹ ನಿಮಗೆ ವಿಡಿಯೋ ಪ್ರತಿನಿತ್ಯ ಬರುತ್ತೆ. ಪ್ರತಿನಿತ್ಯ ನೋಡಿ ಅತಿ ಹೆಚ್ಚಾಗಿ ಕಮೆಂಟ್ ಮಾಡಿ ಆ ಒಂದು ಒಂದು ಗಿಫ್ಟನ್ನು ನೀವೇ ಪಡೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಮೇಯ್ನಾಗಿ ನೀವೆಲ್ಲರಿಗೂ ಇದು ವರ್ಕ್ ಆಗಬೇಕು, ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಬರ್ತೀನಿ. ಓಕೆ, ಬಾಯ್ ಫ್ರೆಂಡ್, ಟೇಕ್ ಕೇರ್. ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.